ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ಇಂದಿನ ಜಗತ್ತಿನಲ್ಲಿ ನಾವು ಎದುರಿಸುವ ಅನೇಕ ಸಮಸ್ಯೆಗಳಿಗೆ ನಮ್ಮ ಸುತ್ತಲಿನ ಗ್ರಹಗಳೇ ಕಾರಣ ಎಂದು ನಿಮಗೆ ತಿಳಿದಿದೆಯೇ? ಅದರಲ್ಲಿಯೂ ಮನಸ್ಸು, ಭಾವನೆಗಳು, ತಾಯಿ, ಸಂಪತ್ತು ಮತ್ತು ಸಂತೋಷಕ್ಕೆ ಅಧಿಪತಿಯಾದ ಚಂದ್ರನು ದುರ್ಬಲನಾದರೆ ನಮ್ಮ ಜೀವನದಲ್ಲಿ ಎಂತಹ ಏರಿಳಿತಗಳು ಸಂಭವಿಸುತ್ತವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಚಂದ್ರ ಎಂದರೆ ಕೇವಲ ಆಕಾಶದಲ್ಲಿ ಕಾಣುವ ಬೆಳ್ಳಿ ಗ್ರಹವಲ್ಲ. ಅದು ನಮ್ಮ ಅಂತರಂಗ, ನಮ್ಮ ಮನಸ್ಸಿನ ಶಾಂತಿ, ನಮ್ಮ ಸಂಬಂಧಗಳು ಮತ್ತು ನಮ್ಮ ಸಂಪತ್ತಿನ ಮೂಲ. ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಮನಸ್ಸಿನ ಕಾರಕ ಎಂದು ಕರೆಯಲಾಗುತ್ತದೆ. ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಭಾವನಾತ್ಮಕ ಸಮತೋಲನ ಇವೆಲ್ಲವೂ ಚಂದ್ರನ ಬಲದ ಮೇಲೆ ಅವಲಂಬಿತವಾಗಿವೆ. ಇಂದು ನಾವು ಚಂದ್ರ ದುರ್ಬಲನಾಗಿದ್ದರೆ ನಮ್ಮ ಜೀವನದ ಯಾವೆಲ್ಲ ಕ್ಷೇತ್ರಗಳಲ್ಲಿ ತೊಂದರೆಗಳು ಎದುರಾಗುತ್ತವೆ, ನಮ್ಮ ಹಿರಿಯರು ಇದಕ್ಕೆ ಯಾವ ಪರಿಹಾರಗಳನ್ನು ಅನುಸರಿಸುತ್ತಿದ್ದರು ಮತ್ತು ವೇದ ಜ್ಯೋತಿಷ್ಯದಲ್ಲಿ ಇದರ ಅಂತರಂಗದ ಸತ್ಯಗಳೇನು ಎಂಬುದನ್ನು ವಿಶ್ಲೇಷಿಸಲಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿರಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಕೆಲವು ಅದ್ಭುತ ಪರಿಹಾರಗಳನ್ನು ನಾನು ಈ ವಿಡಿಯೋದ ಮುಖಾಂತರ ತಿಳಿಸಲಿದ್ದೇನೆ. ಚಂದ್ರನು ದುರ್ಬಲನಾಗಿದ್ದಾನೆ ಎಂಬುದನ್ನು ಗುರುತಿಸಲು ಕೆಲವು ಸಾಮಾನ್ಯ ಲಕ್ಷಣಗಳಿವೆ. ಇವುಗಳನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ಕಂಡುಕೊಂಡಿದ್ದಾರೆ. ಮಾನಸಿಕ ಅಶಾಂತಿ ಮತ್ತು ಒತ್ತಡ. ಸಣ್ಣ ಪುಟ್ಟ ವಿಷಯಗಳಿಗೂ ಮಾನಸಿಕವಾಗಿ ಅತಿಯಾಗಿ ತಲೆಕೆಡಿಸಿಕೊಳ್ಳುವುದು, ಆತಂಕ, ಖಿನ್ನತೆ, ನಿದ್ರಾಹೀನತೆ, ಪದೇ ಪದೇ ಮನಸ್ಸು ಬದಲಾಗುವುದು. ತಾಯಿಯೊಂದಿಗಿನ ಸಂಬಂಧದಲ್ಲಿ ತೊಂದರೆ ಉಂಟಾಗುವುದು. ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಅಥವಾ ತಾಯಿಯಿಂದ ದೂರವಿರುವುದು ಇದರ ಸಂಕೇತ. ಆರ್ಥಿಕ ಅಸ್ಥಿರತೆ ಇರುವುದು. ಸಂಪತ್ತು ಕೈಯಲ್ಲಿ ನಿಲ್ಲದಿರುವುದು, ಅನಗತ್ಯ ಖರ್ಚುಗಳು ಹಾಗೂ ಆರ್ಥಿಕ ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗುವುದು. ಆರೋಗ್ಯ ಸಮಸ್ಯೆಗಳು. ಶೀತ, ಕೆಮ್ಮು, ಜ್ವರ, ಅಸ್ತಮ, ಮಾನಸಿಕ ಕಾಯಿಲೆಗಳು, ರಕ್ತದೊತ್ತಡದ ಸಮಸ್ಯೆಗಳು, ನೀರಿನಿಂದ ಉಂಟಾಗುವ ಕಾಯಿಲೆಗಳು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ದುರ್ಬಲತೆ. ಯಾವುದಕ್ಕೂ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದು, ಗೊಂದಲ, ಆತ್ಮವಿಶ್ವಾಸದ ಕೊರತೆಯಾಗುವುದು. ಸಾರ್ವಜನಿಕ ಸಂಬಂಧಗಳಲ್ಲಿ ವೈಫಲ್ಯ ಉಂಟಾಗುವುದು. ಜನರಿಂದ ಗೌರವ ಸಿಗದಿರುವುದು, ಸಮಾಜದಲ್ಲಿ ಏಕಾಂಗಿತನ ಕಾಡುವುದು. ಈ ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮಲ್ಲಿ ಕಂಡುಬಂದರೆ ನಿಮ್ಮ ಚಂದ್ರ ದುರ್ಬಲನಾಗಿರುವ ಸಾಧ್ಯತೆಗಳಿವೆ. ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿದ್ದರು. ಚಂದ್ರನ ಪ್ರಭಾವವನ್ನು ಅವರು ಚೆನ್ನಾಗಿ ಅರಿತಿದ್ದರು ಮತ್ತು ಅದನ್ನು ಸಮತೋಲನಗೊಳಿಸಲು ಕೆಲವು ಸರಳ ಹಾಗೂ ಪರಿಣಾಮಕಾರಿ ವಿಧಾನಗಳನ್ನು ಅನುಸರಿಸುತ್ತಿದ್ದರು. ಚಂದ್ರನಿಗೆ ಅರ್ಘ್ಯ ಪ್ರದಾನ ಮಾಡುವುದು. ಪ್ರತಿದಿನ ರಾತ್ರಿ ಚಂದ್ರೋದಯವಾದಾಗ ಶುದ್ಧ ನೀರನ್ನು ಹಿತ್ತಾಳೆ ಪಾತ್ರೆಯಲ್ಲಿ ತೆಗೆದುಕೊಂಡು ಚಂದ್ರನನ್ನು ಸ್ಮರಿಸುತ್ತಾ ಓಂ ಸೋಮಾಯ ನಮಃ ಎಂದು ಹೇಳಿ ಅರ್ಘ್ಯವನ್ನು ಸಮರ್ಪಿಸುತ್ತಿದ್ದರು. ಇದು ಮನಸ್ಸಿಗೆ ಶಾಂತಿಯನ್ನು ನೀಡಿ ಚಂದ್ರನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಿದ್ದರು. ಬಿಳಿ ವಸ್ತುಗಳ ದಾನ ಮಾಡುವುದು. ಹಾಲು, ಸಕ್ಕರೆ, ಅಕ್ಕಿ, ಬೆಳ್ಳಿ, ಮುತ್ತು, ಮೊಸರು, ಬಿಳಿ ಬಟ್ಟೆಗಳನ್ನು ಬಡವರಿಗೆ ಅಥವಾ ಅರ್ಹರಿಗೆ ದಾನ ಮಾಡುವುದು ಚಂದ್ರನ ಅನುಗ್ರಹಕ್ಕೆ ಪಾತ್ರವಾಗುವ ಮಾರ್ಗವೆಂದು ನಂಬಿದ್ದರು. ವಿಶೇಷವಾಗಿ ಸೋಮವಾರದಂದು ಇದನ್ನು ಮಾಡುತ್ತಿದ್ದರು. ತಾಯಿಗೆ ಗೌರವ ಮತ್ತು ಸೇವೆ ಸಲ್ಲಿಸುವುದು. ತಾಯಿಯೇ ಪ್ರತ್ಯಕ್ಷ ದೇವರು ಎಂದು ನಮ್ಮ ಸಂಸ್ಕೃತಿಯಲ್ಲಿ ಹೇಳಲಾಗುತ್ತದೆ. ತಾಯಿಯ ಸೇವೆ, ತಾಯಿಯನ್ನು ಗೌರವಿಸುವುದು ಮತ್ತು ಅವರ ಆಶೀರ್ವಾದ ಪಡೆಯುವುದು ಚಂದ್ರನನ್ನು ಬಲಪಡಿಸಲು ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ. ಮುತ್ತು ಧರಿಸುವುದು. ಶುದ್ಧ ಮುತ್ತನ್ನು ಬೆಳ್ಳಿಯ ಉಂಗುರದಲ್ಲಿ ಕನಿಷ್ಠ ಅದು 4 ರಿಂದ 6 ಕ್ಯಾರೆಟ್ ಅಷ್ಟಿರಬೇಕು. ಇದನ್ನು ಶುಕ್ಲ ಪಕ್ಷದ ಸೋಮವಾರದಂದು ಬೆಳಿಗ್ಗೆ ಹಾಲಿನಲ್ಲಿ ಶುದ್ಧೀಕರಿಸಿ ಕಿರುಬೆರಳಿಗೆ ಧರಿಸುವುದರಿಂದ ಚಂದ್ರನ ಅನುಕೂಲಕರ ಪ್ರಭಾವಗಳು ಹೆಚ್ಚುತ್ತವೆ. ಇದನ್ನು ಜ್ಯೋತಿಷ ತಜ್ಞರ ಸಲಹೆ ಪಡೆದು ಮಾಡುವುದು ಅತಿ ಉತ್ತಮ. ಉಪವಾಸ ಆಚರಣೆ ಮಾಡುವುದು. ಸೋಮವಾರದಂದು ಉಪವಾಸ ವ್ರತವನ್ನು ಆಚರಿಸುವುದು ಚಂದ್ರನಿಗೆ ಅತ್ಯಂತ ಪ್ರಿಯವಾದುದು. ಈ ದಿನ ಶಿವನ ಪೂಜೆ ಮಾಡುವುದರಿಂದ ಚಂದ್ರನ ಕೃಪೆ ದೊರೆಯುತ್ತದೆ. ಚಂದ್ರನ ದುರ್ಬಲತೆಗೆ ಕೇವಲ ಜ್ಯೋತಿಷ ಕಾರಣಗಳಲ್ಲದೆ ನಮ್ಮ ಕರ್ಮಗಳು ಮತ್ತು ಆಧ್ಯಾತ್ಮಿಕ ಸ್ಥಿತಿಯು ಪ್ರಭಾವ ಬೀರುತ್ತವೆ.
ಹಿಂದಿನ ಜನ್ಮಗಳಲ್ಲಿ ತಾಯಿಗೆ ಅಥವಾ ತಾಯಿಗೆ ಸಮಾನವಾದ ಸ್ತ್ರೀಯರಿಗೆ ಅಗೌರವ ತೋರಿದ್ದರೆ ಅಥವಾ ನೀರಿನ ಮೂಲಗಳನ್ನು ಹಾಳು ಮಾಡಿದ್ದರೆ ಈ ಜನ್ಮದಲ್ಲಿ ದುರ್ಬಲ ಚಂದ್ರನ ಪ್ರಭಾವ ಎದುರಿಸಬೇಕಾಗಬಹುದು ಎಂದು ಕರ್ಮ ಸಿದ್ಧಾಂತ ತಿಳಿಸುತ್ತದೆ. ಋಗ್ವೇದದಲ್ಲಿ ಚಂದ್ರನನ್ನು ಸೋಮ ಎಂದು ವರ್ಣಿಸಲಾಗಿದೆ. ಅದು ದೇವತೆಗಳಿಗೆ ಅಮೃತವನ್ನು ಒದಗಿಸುತ್ತದೆ. ಚಂದ್ರನು ಮನಸ್ಸು ಮತ್ತು ಭಾವನೆಗಳಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳುವುದು, ಧನಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳುವುದು ವೇದಗಳ ಅಂತರಂಗ ಸಾರವಾಗಿದೆ. ಶಿವನ ಶಿರದಲ್ಲಿ ಚಂದ್ರನಿದ್ದಾನೆ. ಶಿವನು ಜ್ಞಾನ, ಸಂಯಮ ಮತ್ತು ಮೋಕ್ಷದ ಸಂಕೇತ. ಶಿವನ ಆರಾಧನೆಯು ಚಂಚಲ ಮನಸ್ಸನ್ನು ಸ್ಥಿರಗೊಳಿಸಿ ಚಂದ್ರನ ದುಷ್ಟಭಾವಗಳನ್ನು ಕಡಿಮೆ ಮಾಡುತ್ತದೆ. ಚಂದ್ರನನ್ನು ಬಲಪಡಿಸಲು ಮತ್ತು ಮನಸ್ಸಿಗೆ ಶಾಂತಿಯನ್ನು ತರಲು ನಾನು ಇಲ್ಲಿ ಶಕ್ತಿಶಾಲಿ ಮಂತ್ರಗಳನ್ನು ತಿಳಿಸಿದ್ದೇನೆ. ಚಂದ್ರ ಬೀಜ ಮಂತ್ರ ಪಠನೆ ಮಾಡುವುದು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ. ಈ ಮಂತ್ರದ ಅರ್ಥ: ಚಂದ್ರದೇವನಿಗೆ ನನ್ನ ಪ್ರಣಾಮಗಳು. ಅವನ ಶಕ್ತಿಯು ನನ್ನ ಮನಸ್ಸಿಗೆ ಶಾಂತಿಯನ್ನು ನೀಡಲಿ. ಪ್ರತಿದಿನ 108 ಬಾರಿ ಜಪಿಸುವುದರಿಂದ ಚಂದ್ರನ ಶಕ್ತಿ ಹೆಚ್ಚುತ್ತದೆ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ಇದನ್ನು ಶುಕ್ಲ ಪಕ್ಷದ ಸೋಮವಾರದಿಂದ ಪ್ರಾರಂಭಿಸುವುದು ಅತಿ ಉತ್ತಮ. ಚಂದ್ರ ಗಾಯತ್ರಿ ಮಂತ್ರ. ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಈ ಮಂತ್ರದ ಅರ್ಥ: ಹಾಲು ಮತ್ತು ಅಮೃತದಿಂದ ಜನಿಸಿದ ದೇವನನ್ನು ನಾವು ತಿಳಿದುಕೊಳ್ಳೋಣ. ಅವನು ನಮ್ಮ ಮನಸ್ಸನ್ನು ಪ್ರಕಾಶಗೊಳಿಸಲಿ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸುವುದರಿಂದ ಜ್ಞಾನ, ಶಾಂತಿ ಮತ್ತು ಆಂತರಿಕ ಶಕ್ತಿ ವೃದ್ಧಿಯಾಗುತ್ತದೆ. ಈ ಪರಿಹಾರಗಳು ನಮ್ಮ ಆಧ್ಯಾತ್ಮಿಕ ಪರಂಪರೆಯ ಭಾಗವಾಗಿದ್ದು ಯಾವುದೇ ಹಾನಿಯಾಗದಂತೆ ಚಂದ್ರನನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಜಲಾಭಿಷೇಕ ಮಾಡುವುದು. ಪ್ರತಿದಿನ ಶಿವಲಿಂಗಕ್ಕೆ ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುವುದು. ಶಿವನಿಗೆ ಚಂದ್ರನು ಶಿರದಲ್ಲಿರುವುದರಿಂದ ಶಿವನ ಪೂಜೆಯು ಚಂದ್ರನನ್ನು ಶಾಂತಗೊಳಿಸುತ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದು. ಮನಸ್ಸನ್ನು ಶಾಂತಗೊಳಿಸಲು ಪ್ರತಿದಿನ 10 ರಿಂದ 15 ನಿಮಿಷಗಳ ಕಾಲ ಧ್ಯಾನ ಮಾಡುವುದು. ವಿಶೇಷವಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವವನ್ನು ಸಮತೋಲನಗೊಳಿಸಬಹುದು. ಬೆಳ್ಳಿಯ ಪಾತ್ರೆಗಳಲ್ಲಿ ನೀರು ಕುಡಿಯುವುದು. ಬೆಳ್ಳಿಯು ಚಂದ್ರನ ಲೋಹವಾಗಿದೆ. ಬೆಳ್ಳಿಯ ಪಾತ್ರೆಯಲ್ಲಿ ನೀರು ಕುಡಿಯುವುದು ಅಥವಾ ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿಯುವುದು ಚಂದ್ರನ ಶಕ್ತಿಯನ್ನು ದೇಹಕ್ಕೆ ತರಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ವಿಶೇಷವಾಗಿ ನೀರಿನ ಮೂಲಗಳನ್ನು, ಬಾವಿ, ಕೊಳವೆ ಬಾವಿ, ನೀರಿನ ಟ್ಯಾಂಕ್ ಇವುಗಳನ್ನು ಶುದ್ಧವಾಗಿಡಿ. ಇದು ಚಂದ್ರನ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಸೋಮವಾರದಂದು ಶಂಖವನ್ನು ಊದುವುದು. ಶಂಖವು ಚಂದ್ರನಿಗೆ ಸಂಬಂಧಿಸಿದ ಒಂದು ಶುಭ ವಸ್ತು. ಸೋಮವಾರದಂದು ವಿಶೇಷವಾಗಿ ಶಂಖವನ್ನು ಊದುವುದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಚಂದ್ರನ ದುಷ್ಟಭಾವಗಳನ್ನು ಕಡಿಮೆ ಮಾಡುತ್ತದೆ. ನಮ್ಮ ಪೂರ್ವಜರಲ್ಲಿ ಚಂದ್ರನನ್ನು ಬಲಪಡಿಸಲು ಕೆಲವು ಅಪರೂಪದ ಶಕ್ತಿಶಾಲಿ ಸಂಪ್ರದಾಯಗಳಿದ್ದವು. ಪೂರ್ಣಿಮಾ ರಾತ್ರಿ ಚಂದ್ರನಡಿಯಲ್ಲಿ ಧ್ಯಾನ ಮಾಡುವುದು. ಹುಣ್ಣಿಮೆಯ ರಾತ್ರಿ ಚಂದ್ರನ ಪೂರ್ಣ ಬೆಳಕಿನಲ್ಲಿ ಪ್ರಶಾಂತ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡುವುದು. ಚಂದ್ರನ ಶಕ್ತಿಯು ಮನಸ್ಸಿಗೆ ನೇರವಾಗಿ ತಲುಪಿ ಭಾವನಾತ್ಮಕ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಹಿರಿಯರು ಚಂದ್ರನಡಿಯಲ್ಲಿ ಮಲಗಿ ನಿದ್ರಿಸುತ್ತಿದ್ದರು. ಬಿಳಿ ಹಸುವಿಗೆ ಸೇವೆ ಮಾಡುವುದು. ಬಿಳಿ ಹಸುವು ಚಂದ್ರನಿಗೆ ಸಂಬಂಧಿಸಿದೆ. ಬಿಳಿ ಹಸುವಿಗೆ ಹುಲ್ಲು ಅಥವಾ ಆಹಾರ ನೀಡುವುದು, ಅದರ ಸೇವೆ ಮಾಡುವುದು ಚಂದ್ರನ ಅನುಗ್ರಹವನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ವಿಶೇಷವಾದ ಪುಷ್ಯ ಮಾಸದ ಚಂದ್ರ ಪೂಜೆ. ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ವಿಶೇಷವಾಗಿ ಚಂದ್ರ ಪೂಜೆ ಮಾಡುವುದು. ಈ ಮಾಸದಲ್ಲಿ ಚಂದ್ರನ ಶಕ್ತಿ ಹೆಚ್ಚು ಪ್ರಬಲವಾಗಿರುತ್ತದೆ ಎಂದು ನಂಬಲಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಚಂದ್ರನು ದುರ್ಬಲನಾಗಿದ್ದರೆ ಭಯಪಡುವ ಅಗತ್ಯವಿಲ್ಲ. ನಮ್ಮ ಪೂರ್ವಜರು ನಮಗೆ ಅಂತಹ ಅನೇಕ ಪರಿಹಾರಗಳನ್ನು ನೀಡಿದ್ದಾರೆ. ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸುವುದರಿಂದ ನಾವು ಚಂದ್ರನ ಆಶೀರ್ವಾದವನ್ನು ಪಡೆದು ಮಾನಸಿಕ ಶಾಂತಿ, ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ರಹಸ್ಯ ವೇದದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ.
ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜ್ಞಾನದ ರಹಸ್ಯಗಳನ್ನು ತಿಳಿಯಲು ನಮ್ಮೊಂದಿಗೆ ಸದಾ ಇರಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.